ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವೀಗ ಬಂದಿರೋದು ಪುತ್ತೂರು ಹತ್ರ ಒಂದು ಬನಾರಿ ಅಂತ ಒಂದು ಊರು. ಇಲ್ಲಿ ನಮ್ಮ ಅತ್ತೆ ಮಗಳನ್ನ ಇಲ್ಲಿ ಕೊಟ್ಟಿದ್ವಿ. ರೀಸೆಂಟಾಗಿ 1 ವರ್ಷ ಆಯಿತು ಮದುವೆ ಆಗಿ. ಈಗ ನಾವು ಅವಳ ನಾದಿನಿ ಮದುವೆಗೆ ಬಂದಿದ್ದೀವಿ. ನಾವು ಬಂದು 3 ಡೇಸ್ ಆಯಿತು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು ಕುಡಿಯೋ ನೀರಿನ ಬಾವಿ ಅಂತೆ. ಇವರೆಲ್ಲ ಇಲ್ಲಿ ನೀರನ್ನೇ ಕುಡಿಯೋದಂತೆ. ನೀರು ಕಾಣ್ತಿಲ್ಲ ಅನಿಸುತ್ತೆ. ಇಲ್ಲಿ ಒಬ್ಬರ ಮನೆ. ಇದು ಬಂದು ನನ್ನ ತಂಗಿಯವರ ಚಿಕ್ಕ ಮಾವನ ಮನೆ. ಇಲ್ಲಿ ಯಾರೂ ಇಲ್ಲ ಫ್ರೆಂಡ್ಸ್, ಎಲ್ಲ ಹುಡುಗನ ಮನೆಯಲ್ಲಿ ಇವತ್ತೇನೋ ಫಂಕ್ಷನ್ ಇದೆ ಅಂತ ಎಲ್ಲ ಅಲ್ಲೋಗಿದ್ದಾರೆ. ಎಲ್ಲ ಈಗ 4 o'clockಗೆಲ್ಲ ಬರ್ತಾರೆ. ಇಲ್ಲಿನ ತುಳಸಿ ಕಟ್ಟೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅಡುಗೆಗೆ ಸಂಜೆ ಮಾಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ನನ್ನ ಮಗ ಬರ್ತಾ ಇದ್ದಾನೆ. ಇಷ್ಟೊತ್ತು ಹಾಡ್ಲಿಕ್ಕೆ ಹೋಗಿ ಈಗ ಬಂದಿದ್ದಾನೆ. ಇವರು ನನ್ನ ತಂಗಿಯವರ ಮಾವ. ಇವ್ರದ್ದು ಹಳೆ ಮನೆ ಉಂಟು. ಇದು ತೋರಿಸ್ತೀನಿ ಬನ್ನಿ. ಫುಲ್ ಕತ್ಲೆ ಇದೆ. ಅದು ಸೀಟ್ ಹಾಕಿ ಕತ್ಲ. ಇದಾದ್ರೆ ಬಿಸಿಲು ಉಂಟು ಕಡೆ. ಇದೆಲ್ಲ ಇದು ಹಳತ್ತು. ಇದೆಲ್ಲ ತುಂಬಾ ಹಳೆ ಮನೆ ಅಂತೆ. ಮೊದಲು ಈಗ ಇಲ್ಲಿ ವಾಸ ಏನಿರಲ್ಲ. ಅದೇನೋ ಅದು ಕಲ್ಜದ್ದು ಹಾಕಿ ಮಾಡಿದ್ದಾರೆ. ಅದೆಲ್ಲ ತಂದು ಎಲ್ಲ ತಿಂದು ಬಿಸಾಡಿದ್ದಾರೆ ಅಂತ. ಇಲ್ಲಿ ಒಂದು FM ಇತ್ತು ಅಲ್ಲ ಅವರ ನಿಮ್ಮದು FM ರೇಡಿಯೋ ಉಂಟು ದೊಡ್ಡದುಂಟು. ಈಗ ಬೇರೆ ತಗೊಂಡಿದ್ದಾರೆ. ಈಗ ಇಲ್ಲಿ ಉಂಟು FM. ಅಲ್ಲ, ಅದು ದೊಡ್ಡದು ಇತ್ತಲ್ಲ. ಅದು ಇತ್ತು, ಅದು ಇದಾಯ್ತು, ಹಾಳಾಯ್ತಾ? ಹಾಳಾಯ್ತು. ಅದು ತುಂಬಾ ವರ್ಷ ಹಳೆಯದು ಅಂತ ಹೇಳಿದ್ರೆ ನೀವು. ಇಲ್ಲಿ ಉಂಟು, ಅಲ್ಲಿ ಆದ್ರು ಇಲ್ಲಿ ಇರ್ಬೇಕು, ಚೀಲದಲ್ಲಿ. ಇದು ಹಳೆ ಮನೆ ಆದ್ರಿಂದ ಅವರು ಇಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ನನ್ನ ತಂಗಿಯವರ ಮಾವ. ಎಲ್ಲಿ ಉಂಟು, ಚೀಲದಲ್ಲಿ ಇಟ್ಟಿದ್ದೇನೆ. ಇದು ತುಂಬಾ ವರ್ಷದ ಹಳೆಯ ರೇಡಿಯೋ ಅಂತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು. ಈಗ ಅದು ಹಾಳಾಗಿದೆ ಅಂತೆ. ತುಂಬಾ ಹಳೆ. ಮಾಡ್ಲಿಲ್ಲ, ಇದನ್ನು ಹಾಕ್ತಾರೆ, ರಿಪೇರಿ ಆಗುತ್ತೆ. ನಾನು ಹೋಗ್ಲಿಲ್ಲ. ನೀವು ಮಾಡಿಸಿ ಇದನ್ನ, ತುಂಬಾ ಚೆನ್ನಾಗಿದೆ. ಅದು ಇಲ್ಲಿ ಇಟ್ಟಿದ್ದೇನೆ ಬೇಕಂತ. ನೋಡಿರಲ್ಲ ಫ್ರೆಂಡ್ಸ್ ಹೇಗಿದೆ ಅಂತ. ಇಲ್ಲಿ ಎಲ್ಲ ಜಾಸ್ತಿ ಒಲೆಯಲ್ಲಿ ಅಡುಗೆ ಮಾಡೋದು ಜಾಸ್ತಿ ಫ್ರೆಂಡ್ಸ್. ಜಾಸ್ತಿ ಫಂಕ್ಷನ್ಗಳಿದ್ದಾಗ ಈ ಥರ ದೊಡ್ಡ ದೊಡ್ಡ ಒಲೆಯಲ್ಲಿ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಕೋಳಿ ಎಲ್ಲ ಸಾಕಿದ್ದಾರೆ.
ಹಿಡಿಯಕ್ಕಿಲ್ಲ. ಇಲ್ಲಿಂದ ಇದು ನನ್ನ ತಂಗಿ ಮನೆ. ಇದು ಈ ಮನೆಗೆ ಮದುವೆಗೆ ಬಂದಿರೋದು ನಾವು. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಕೋಳಿ ಕಟ್ಟಾಕ್ಬಿಟ್ಟಿದ್ದಾರೆ. ಎಷ್ಟು ದೊಡ್ಡದು ಇದೆ. ಇದು ಜಗಳಕ್ಕೆ ಬಿಡ್ತಾರೆ. ಪಂದ್ಯದ ಕೋಳಿನ ಇದು ಇರ್ಬೇಕು. ಅವ್ರು ಅವತ್ತು ಹೇಳಿದ್ರಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಎಲ್ಲ ಗರಿಯನ್ನೆಲ್ಲ ಹಾಕಿ ಚಪ್ರ ಹಾಕಿದ್ರೆ ಈ ಕಡೆ ಇಷ್ಟೇ ಚಪ್ರ ಅಂತೆ. ಇದ್ರ ಕೆಳಗಡೆ ಹುಡುಗಿಯನ್ನ ಅಥವಾ ಹುಡುಗನನ್ನು ಚೌಟ್ರಿ ಅಥವಾ ಇದು ಮದುವೆ ಇದಕ್ಕೆ ಕರೆದುಕೊಂಡು ಹೋಗೋದು. ಇದ್ರ ಕೆಳಗಡೆ ಹಸಿ ಇದು ಅವರ ಮನೆ. ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವರು ನಮ್ಮ ಮಾವ. ಇವ್ರ ಮಗಳನ್ನೇ ಇಲ್ಲಿಗೆ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ದೇವ್ರ ಮನೆ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ಕಡೆ ಪ್ರತಿಯೊಂದು ಕೆಲಸ ಅಂದರೆ ಒಂದು ಏನೇ ಮದುವೆ ಆಗ್ಬೋದು, ಇನ್ನೊಂದು ಫಂಕ್ಷನ್ ಏನಕ್ಕೆ ಆದರೂ ಹೊಂಬಾಳೆ ಕಂಪಲ್ಸರಿ ಇರಲೇಬೇಕಂತೆ. ಹಾಯ್ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವು ಮದುವೆಗೆ ಬಂದಿದ್ವಲ್ಲ, ಅಲ್ಲಿ ನೈಟ್ ಪಾರ್ಟಿಗೆ ಎಲ್ಲ ನಾನ್ ವೆಜ್ ಮಾಡ್ತಾಯಿದ್ದಾರೆ. ವಿಡಿಯೋ ನಿಮಗೆ ತೋರಿಸ್ತೀನಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ಹೇಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಏನು ರೆಡಿ ಮಾಡ್ತಾ ಇದ್ದಾರೆ, ಏನಂತ ಕೇಳೋಣ. ಇದು ಏನಿದು? ಕಬಾಬ್ಗೆ. ನೋಡಿ ಫ್ರೆಂಡ್ಸ್, ಇದು ಕಬಾಬ್ಗಂತೆ ಎಲ್ಲ ಕಲಸಿ ಇಟ್ಟಿದ್ದಾರೆ. ಚಿಕನ್ ಕಬಾಬ್. ಇದು ಏನು? ಇದು ಏನಿದು? ಹಲಸಂಡೆ. ನೋಡಿ ಫ್ರೆಂಡ್ಸ್, ಇದು ವೆಜ್ಗೆ ಹಲಸಂಡೆ ಪಲ್ಯಕ್ಕಂತೆ. ಇಲ್ಲಿ ಏನು ಮಸಾಲೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕಾಯಿ ತುರಿ ಇಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಚಿಕನ್ ಫ್ರೈ ಅನಿಸುತ್ತೆ. ಇದು ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಇದು ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಸಾಂಬಾರು ಅಥವಾ ಮಸಾಲೆ ಏನೋ ಇದೆ ಅನಿಸುತ್ತೆ, ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಇದೇನಿದು? ಇದು ಬಾಯ್ಲ್ಡ್ ರೈಸ್ ಅನಿಸುತ್ತೆ ಇದಲ್ಲ. ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಈ ಥರ ಕಾಯಿ ಮತ್ತು ಅಕ್ಕಿ, ಎಲೆ ಅಡಿಕೆ, ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಒಲೆ ಹಚ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ಬಾಯ್ಲ್ಡ್ ರೈಸಾ? ಅದು ಬಾಯ್ಲ್ಡ್. ಹಾಂ ಹಾಂ. ಇದು ಮಟನ್ ಗ್ರೇವಿ. ಹಾಂ, ಓಕೆ. ನೋಡಿ ಫ್ರೆಂಡ್ಸ್, ಇದು ಮಟನ್ ಗ್ರೇವಿ ಅಂತೆ. ಇದು ಕೋಳಿ ಚಿಕನ್ ಸುಕ್ಕ. ಹಾಂ, ಓಕೆ. ಇದೇನು ಚಿಕನ್ ಸುಕ್ಕ ಅಂತೆ ಫ್ರೆಂಡ್ಸ್. ಇವರೇ ನೋಡಿ ಫ್ರೆಂಡ್ಸ್, ಇವರಿಬ್ಬರೇ ಅಡುಗೆ ಭಟ್ರು ಬಂದಿದ್ದಾರೆ. ಇವರಿಬ್ಬರೇ ಅಡುಗೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಬರೀ 1 ಅವರ್ ಆಗಿದೆ ಅಷ್ಟೇ ಫ್ರೆಂಡ್ಸ್. ಇನ್ನು ಇವರು ಒಲೆ ಹಚ್ಕೊಂಡು 1 ಅವರ್ಗೆ ಎಷ್ಟು ಫಾಸ್ಟಾಗಿ ಅಡುಗೆ ಮಾಡ್ತಾ ಇದ್ದಾರೆ ಗೊತ್ತಾ. ಅದು ಬಾಯ್ಲ್ಡ್ ರೈಸ್ ಅಂತೆ ಫ್ರೆಂಡ್ಸ್. ಅದು 1.5 ಅವರಿಂದ ಬೇಯ್ತಾನೆ ಇದೆ ಫ್ರೆಂಡ್ಸ್. ಅದು ನೋಡೋಣ ಬನ್ನಿ ಫ್ರೆಂಡ್ಸ್. ಅದು ಎಷ್ಟು ಅವರ್ ಬೇಯಬೇಕು ಅನ್ನೋಕ್ಕೆ? ಅದು 3 ಅವರ್. ಓಹೋ, ನೋಡಿ ಫ್ರೆಂಡ್ಸ್, ಅದು 3 ಅವರ್ ಬೇಯಬೇಕಂತೆ. ಅದು ಅಕ್ಕಿ 2 ಅವರ್ ಆಗಿದೆಯಾ? ಓ ಸಾರಿ ಫ್ರೆಂಡ್ಸ್, 2 ಅವರ್ ಆಗಿದೆಯಂತೆ ಅವರು ಒಲೆ ಹಚ್ಚಿ.
2 ಅವರಿಂದ ಅನ್ನ ಆಗ್ತಾ ಇದೆ. ಅದು ಬಾಯ್ಲ್ಡ್ ಎಗ್ ರೈಸ್ ಅಂದರೆ ಕುಚಲಕ್ಕಿ, ನಿಮಗೆಲ್ಲ ಗೊತ್ತೇ ಇರುತ್ತೆ, ಕೆಂಪು ಅಕ್ಕಿ. 3 ಅವರಲ್ಲಿ ನಮ್ಮ ಕಡೆ ಅಡುಗೆನೇ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವರು ಬರೀ ಅನ್ನ ಮಾಡೋದಕ್ಕೆ 3 ಅವರ್ ಬೇಕಾಗುತ್ತೆ. ಈ ಕಡೆ ಎಲ್ಲ ಇದೇ ಥರ ರೈಸ್ ತಿನ್ನೋದು ಫ್ರೆಂಡ್ಸ್. ಇನ್ನೂ 1 ಅವರ್, ಇನ್ನೂ 1 ಅವರ್ ಬೇಯಬೇಕಂತೆ ಫ್ರೆಂಡ್ಸ್ ಅದು. ಹಾಂ ಇದು ಮಸಾಲೆ ಎಲ್ಲ ಈಗ ಗ್ರೈಂಡರ್ಗೆ ಹಾಕಿದ್ದಾರೆ. ಇದು ಮಸಾಲೆ ಎಂತಕ್ಕೆ? ಚಿಕನ್ ಸಾಂಬಾರ್. ಓಕೆ, ಇದು ಚಿಕನ್ ಸಾಂಬಾರ್ಗಂತೆ ಮಸಾಲೆ ಎಲ್ಲ ರುಬ್ತಾ ಇದ್ದಾರೆ. ಅಷ್ಟೇ. ವೆಜ್ಜಲ್ಲಿ ಗೋಬಿ ಪನ್ನೀರ್ಗೆ ಅದೆಲ್ಲ. ಅದು ಗೋಬಿಗೆ. ಹಾಂ ಪನ್ನೀರ್ ಮಸಾಲ. ವೆಜ್ಗೆ ಗೋಬಿ ಮತ್ತು ಪನ್ನೀರ್ ಮಸಾಲ, ಅಲಸಂಡೆ ಪಲ್ಯ ಎಲ್ಲ ಇರುತ್ತಂತೆ ಫ್ರೆಂಡ್ಸ್. ಸಂಜೆ ಮತ್ತೆ ವಿಡಿಯೋ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇನ್ನು ಮಿಕ್ಕಿದ ವಿಡಿಯೋನ ಸಂಜೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್.